ಕೆನಡಿಯನ್ ಶಾಲೆ ಮತ್ತು ಕೆನಡಿಯನ್ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಶಿಕ್ಷಕರ ಮಾರ್ಗದರ್ಶನ ಮತ್ತು ಸಂವಾದ ಕಾರ್ಯಕ್ರಮ ದಿನಾಂಕ 17 ನವೆಂಬರ್ 2025 ಸೋಮವಾರದಂದು ಮಾದನಾಯಕನಹಳ್ಳಿಯಲ್ಲಿರುವ ಕೆನಡಿಯನ್ PU ಕಾಲೇಜಿನಲ್ಲಿ ನಡೆಯಿತು. ಈ ಕಾರ್ಯಕ್ರಮವು ಪೋಷಕರ ದೃಷ್ಟಿಕೋನ ಮತ್ತು ಸಂವಹನ ಕಾರ್ಯಕ್ರಮವೂ ಸಹ ಆಗಿತ್ತು. ಈ ಕಾರ್ಯಕ್ರಮಕ್ಕೆ ಬೆಳಗ್ಗೆ ಸಮಯ 10:20ಕ್ಕೆ ಸರಿಯಾಗಿ ಸೃಜನಶೀಲ ಅಧ್ಯಾಪನ ಕೇಂದ್ರ ಇದರ ಅಧ್ಯಕ್ಷರು, ಶಿಕ್ಷಣ ತಜ್ಞರಾದ ಪ್ರಾಧ್ಯಾಪಕರು ಹಾಗೂ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ರಸಾಯನಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ಪಡೆದವರು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಸಾಧಕರ ಕುರ್ಚಿಯನ್ನು ಅಲಂಕರಿಸಿದವರು ಆಗಿರುವಂತಹ ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಮೊದಲಿಗೆ GRS ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾಗಿರುವ ಶ್ರೀಯುತ GR ಶಿವರಾಮಯ್ಯ ಸರ್, ಸೆಕ್ರೆಟರಿ ಶ್ರೀ ಯೋಗೇಶ್ ಸರ್, CEO ಶ್ರೀಮತಿ ರಶ್ಮಿ ಮೇಡಮ್, ಕೆಂಪಯ್ಯ ಸರ್, ಶಾಲಾ ಪ್ರಾಂಶುಪಾಲರಾದ ಶ್ರೀಮತಿ ನಜಿಯಾ ಮೇಡಮ್, ಹಾಗೆಯೇ ಆ್ಯಕ್ಟ್ನ ನಿರ್ದೇಶಕರಾದ ಶ್ರೀಯುತ NM ಪಾಟೀಲ್ ಸರ್, PU ವಿಭಾಗದ ನಿರ್ದೇಶಕರಾದ ಡಾಕ್ಟರ್ ವೆಂಕಟೇಶ್ G ಸರ್ ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ವಿಜಯ್ ಸರ್ ಇವರನ್ನೊಳಗೊಂಡಂತೆ ಗುರುರಾಜ್ ಕರ್ಜಗಿ ಸರ್ ಅವರು ಸೇರಿ ಕಾಲೇಜಿನ ಸೈನ್ಸ್ ಲ್ಯಾಬೊರೇಟರಿಗಳನ್ನು, ಸೈನ್ಸ್ನ ಲ್ಯಾಬೊರೇಟರಿ ಹಾಗೂ ಡಿಜಿಟಲ್ ಪ್ಯಾನಲ್ ಹೊಂದಿರುವ ತರಗತಿಗಳನ್ನು ಟೇಪ್ ಕತ್ತರಿಸುವ ಮೂಲಕ ಶುಭಾರಂಭ ಮಾಡಿದರು. ಜೊತೆಗೆ ಮಾದನಾಯಕನಹಳ್ಳಿಯ ಸುತ್ತಮುತ್ತಲ ಶಾಲೆಯ ಶಿಕ್ಷಕ ವೃಂದದವರು ಹಾಗೂ ಪ್ರಾಂಶುಪಾಲರು ಬಂದದ್ದು ವಿಶೇಷವಾಗಿತ್ತು. ಅವರಲ್ಲಿ ಕಾರ್ಮೆಲ್ ಶಾಲೆಯ ಚೇರ್ಮನ್ ಆಗಿರುವ ಕೀರ್ತಿ ಸರ್ ಅವರು ಮಾತನಾಡಿ, ಗುರುರಾಜ್ ಕರ್ಜಗಿ ಸರ್ ಅವರ ಮಕ್ಕಳ ಜೊತೆಗಿನ ಈ ತರಹದ ಸಂವಾದ ಕಾರ್ಯಕ್ರಮಗಳು ಕೇವಲ ಒಂದು ಶಾಲೆಯ ಮಕ್ಕಳಿಗೆ ಸೀಮಿತವಾಗಿರದೆ ಸುತ್ತಮುತ್ತಲ ಶಾಲೆಯಲ್ಲಿ ಓದುತ್ತಿರುವ 10ನೇ ತರಗತಿಯ ಎಲ್ಲ ಮಕ್ಕಳಿಗೂ ಸಿಗುವಂತಾಗಬೇಕು. ಇಂತಹ ಕಾರ್ಯಕ್ರಮಕ್ಕೆ GRS ಫೌಂಡೇಶನ್ನ ಚೇರ್ಮನ್ ಆಗಿರುವಂತಹ ಶಿವರಾಮಯ್ಯ ಸರ್ ಅವರು ಒಲವು ತೋರಿಸಬೇಕೆಂದು ಕೋರಿಕೆ ಸಲ್ಲಿಸಿದರು.
JRS ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಆಗಿರತಕ್ಕಂತಹ ಶಿವರಾಮಯ್ಯ ಸರ್ ಹಾಗೂ ಕಾಲೇಜಿನ ಸೆಕ್ರೆಟರಿ ಸರ್ ಆಗಿರತಕ್ಕಂತಹ ಯೋಗೇಶ್ ಸರ್ ಅವರು ಈ ಭಾಗದಲ್ಲಿ ಒಂದು ಉತ್ತಮವಾದ ಒಂದು PU ಕಾಲೇಜನ್ನು ಆರಂಭ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಜೂನ್ ತಿಂಗಳವರೆಗೆ ಸತತವಾಗಿ ಒಂದು ಪ್ರಯತ್ನದಿಂದ ಶ್ರಮಿಸಿ ಈ ಕಾಲೇಜಿನ ಕೋಡ್ ಹಾಗೂ ಪರ್ಮಿಷನ್ಗೋಸ್ಕರ ಹಗಲಿರುಳು ದುಡಿದಿದ್ದಾರೆ ಎನ್ನುವುದು ಹೇಳೋದರಲ್ಲಿ ನಿಸ್ಸಂದೇಶವೇ ಹೌದು. ಇದರಿಂದ ಈ ಭಾಗದಲ್ಲಿ ಒಂದು ಉತ್ತಮವಾದ ಕೆನಡಿಯನ್ PU ಕಾಲೇಜ್ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ನ ಸಹಯೋಗದೊಂದಿಗೆ ಇಲ್ಲಿ ತುಂಬ ಉತ್ತಮ ರೀತಿಯಲ್ಲಿ ಆರಂಭಗೊಂಡಿದೆ ಎಂದು ಹೇಳಲಾಗುತ್ತದೆ. ಇಲ್ಲಿಯವರೆಗೆ ಪಠ್ಯಕ್ರಮವನ್ನು ನಾವು 4 ಭಾಗಗಳಲ್ಲಿ ವಿಂಗಡಿಸಿದ್ದೇವೆ. ಒಂದು ಜ್ಞಾನ, ಅಮೃತ, ಯೋಗ ಹಾಗೂ ಸಿದ್ಧಿ. ಇಲ್ಲಿಯವರೆಗೆ ಜ್ಞಾನ ಮತ್ತು ಅಮೃತ ಪಾಠ ಮುಕ್ತಾಯಗೊಂಡಿದ್ದು ಅದರಲ್ಲಿ 3 ಬೋರ್ಡ್ ಎಕ್ಸಾಮ್ಸ್, ಟೋಟಲ್ ಆಗಿ 6 ಬೋರ್ಡ್ ಎಕ್ಸಾಮ್ಸ್ ಹಾಗೂ 6 ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಅಳವಡಿಸಿಕೊಂಡಿದ್ದೇವೆ ಹಾಗೂ 3 ಗ್ರ್ಯಾಂಡ್ ಟೆಸ್ಟ್ಗಳನ್ನು ನಾವು ಇಲ್ಲಿ ಮುಕ್ತಾಯಗೊಳಿಸಿದ್ದೇವೆ. ಹಾಗೂ ಅದರ ಜೊತೆಗೇನೆ PUCನ ಬೋರ್ಡ್ ಎಕ್ಸಾಮ್ ಮೀನ್ಸ್ PU ಬೋರ್ಡ್ನ ಆಯೋಜನೆಯದೊಂದಿಗೆ ಅದರಂತೆಯೇ ಯೂನಿಟ್ ಟೆಸ್ಟ್ ಹಾಗೂ ಮಿಡ್ ಟರ್ಮ್ ಎಕ್ಸಾಮ್ಗಳನ್ನು ಕೂಡ ನಾವು ಈ ಒಂದು ಅರ್ಧವಾರ್ಷಿಕ Our ACT chairman Dr. Gurraj Karjagi sir, whose commitment to the education and values has inspired thousands across our state and our country. Firstly, I would like to welcome our ACT chairman Dr. Gurraj Karjagi sir, GRS Education Trust founder and chairman Shivramaya sir, respected principals, directors, faculties, teachers and my dear parents and students. I am Shravya from Computer Science Department of Canadian PU College. Education is a long voyage of bricks and mortars. In other words, we say, if you want to shine like a sun, first burn like a sun. As we all are new to the college, it's a new thing to learn from school level to college level. School level is completely different from college level, where we learn detailed description on various topics. Before joining this college, I was filled with curiosity and honestly a little uncertainty about the topics and what college we have to choose. Like, I wondered which college will support me, will I receive the correct guidance? But the moment I entered this institution, my perception was transformed completely. I realized that Canadian PU across the state and also across the country. So, to say about my opinion on this college, before, obviously this is a new college and ಎಲ್ರಿಗೂ ಆ ಡೌಟ್ಸ್ ಇರುತ್ತೆ, ಇನ್ಕ್ಲೂಡಿಂಗ್ ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ಪೇರೆಂಟ್ಸ್ಗೆ ಇರುತ್ತೆ ದಟ್ ನನ್ನ ಮಗಳನ್ನ ಇಲ್ಲಿಗೆ ಸೇರಿಸಿದ್ರೆ ಅವಳು ಚೆನ್ನಾಗಿ ಓದ್ತಾಳ, ಎಜುಕೇಷನ್ನ ನೀಟಾಗಿ ಪರ್ಸ್ಯೂ ಮಾಡ್ತಾಳ. ಆರ್ ಸ್ಟೂಡೆಂಟ್ಸ್ಗೆ ಇರ್ಬೋದು, ನಾನು ಇಲ್ಲಿ ಹೋದ್ರೆ ಎನ್ವೈರ್ನ್ಮೆಂಟ್ ಅಡ್ಜಸ್ಟ್ ಆಗುತ್ತಾ, ಆರ್ ಲೈಕ್ ನಮಗೆ ಟೀಚರ್ಸ್ ಏನು ಡೌಟ್ಸ್ ಕೇಳಿದಾಗ ಏನು ಬಯೋದಿಲ್ವಾ, ಈ ಥರ ಎಲ್ಲ ಇರ್ಬೋದು. ಆ್ಯಂಡ್ ಐ ಹ್ಯಾಡ್ ದ ಸೇಮ್ ಥಾಟ್ಸ್ ಅಬೌಟ್ ದಿಸ್ ಕಾಲೇಜ್ ಬಿಫೋರ್, ಬಟ್ those thoughts did not last long because the moment I entered this institution, my perception totally changed. Because ಈ ಕೆನಡಿಯನ್ PU ಕಾಲೇಜ್ ಅನ್ನೋದು ಇಟ್ಸ್ ನಾಟ್ ಜಸ್ಟ್ ಅ ಕಾಲೇಜ್, ಬಟ್ ಇಟ್ಸ್ ಅ ಪ್ಲೇಸ್ ವೇರ್ ಸ್ಟೂಡೆಂಟ್ಸ್ ಆರ್ ನರ್ಚರ್ಡ್, ಗೈಡೆಡ್ ಆ್ಯಂಡ್ ಆಲ್ಸೋ shared, are also cared by lecturers. And ಇವಾಗ ಟೀಚರ್ಸ್ ಮತ್ತು ಲರ್ನಿಂಗ್ ಬಗ್ಗೆ ಹೇಳಬೇಕು ಅಂದರೆ ಟೀಚರ್ಸ್ ದೇ ಆರ್ ಜಸ್ಟ್ ಲೈಕ್ ಜೆಮ್ಸ್. ಆ್ಯಂಡ್ ಅವ್ರು ಹೇಳ್ಕೊಡೋವಂಥ ಪ್ರತಿಯೊಂದು ಕಾನ್ಸೆಪ್ಟ್ ನಮಗೆ ಅರ್ಥ ಆಗೋವ್ರಿಗೂ ಅವ್ರು ಬಿಡೋಲ್ಲ. ಆ್ಯಂಡ್ ಗುರುರಾಜ್ ಕರ್ಜಗಿ ಸರ್ ಅವ್ರು ತುಂಬ ಸಲ ಹೇಳಿದ್ದಾರೆ ದಟ್ ಟೀಚಿಂಗ್ ಇಸ್ ನಾಟ್ ಜಸ್ಟ್ ಅ ಜಾಬ್, ಇಟ್ಸ್ ಅನ್ ಆಪರ್ಚುನಿಟಿ ಆ್ಯಂಡ್ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಫಾರ್ ಅ ಟೀಚರ್. ಆ್ಯಂಡ್ ನಮ್ಮ ಎಲ್ಲ ಲೆಕ್ಚರರ್ಸ್ ಈ ಒಂದು ಫಿಲಾಸಫಿನ ಪ್ರತಿ ಕ್ಷಣ ಪ್ರತಿ ದಿನ ಜೀವಿಸ್ತಿದ್ದಾರೆ ಅಂದರೆ ನಿಜವಾಗ್ಲೂ ತಪ್ಪಾಗೋದಿಲ್ಲ. ಆ್ಯಂಡ್ ಪೇರೆಂಟ್ಸ್ಗೆ ನಾನು ಏನು ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಆಲ್ ಯೋರ್ ಚಿಲ್ಡ್ರನ್ಸ್, ನಿಮ್ಮ ಮಕ್ಕಳೆಲ್ಲ ಇಲ್ಲಿ ತುಂಬ ಸೇಫಾಗಿ ಓದ್ತಾ ಇದ್ದಾರೆ, ಕಾನ್ಫಿಡೆನ್ಸ್ ಜೊತೆಗೆ ಓದ್ತಾ ಇದ್ದಾರೆ ಆ್ಯಂಡ್ ಆಲ್ಸೋ ವೆಲ್ ಗೈಡೆನ್ಸ್ ಜೊತೆಗೆ ಓದ್ತಾ ಇದ್ದಾರೆ. ಈ ನಮ್ಮ ಕಾಲೇಜಲ್ಲಿ ಎಲ್ಲದಕ್ಕೂ ಈಕ್ವಲ್ ಆಗಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಲೈಕ್ ಎಜುಕೇಷನ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೋ ಕಾನ್ಫಿಡೆನ್ಸ್ ಬಿಲ್ಡಿಂಗಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಡಿಸಿಪ್ಲಿನ್ ಆಗಿರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ ಆ್ಯಂಡ್ ಎವ್ರಿ ಸಿಂಗಲ್ ಥಿಂಗ್ ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡ್ತಾರೆ. ಆ್ಯಂಡ್ ದ್ಯಾಟ್ ಟು ಈಕ್ವಲಿ ಎಷ್ಟೋ ಜನ ಪಾಲಕರು ಬಂದಿದ್ದೀರಿ, ಬೇರೆ ಸಂಸ್ಥೆಯ ಶಿಕ್ಷಕರು ಬಂದಿದ್ದೀರಿ, ಮಕ್ಕಳಿದ್ದಾರೆ. ಎಲ್ಲರಿಗೂ ನಿಮ್ಮ ಪ್ರೀತಿಯ ಸ್ವಾಗತವನ್ನು ನಾನು ಕೊಡ್ತೇನೆ. ನಾನು ಬಂದ ತಕ್ಷಣ ಒಂದ್ಸಲ ಎಲ್ಲ ಕಾಲೇಜ್ ತೋರಿಸ್ಕೊಂಡು ಬಂದು ಕಟ್ಟಡ ನೋಡಿದೆ, ತುಂಬ ಚೆನ್ನಾಗಿದೆ. ನಾನು ಕನ್ನಡದಲ್ಲಿ ಯಾಕೆ ಮಾತಾಡ್ತೇನೆ, ಬಹುಶಃ ನಮಗೆ ಅನುಕೂಲ ಆಗ್ಬೋದು ಅಂತ ಕನ್ನಡ ಮಾತಾಡ್ತಾ ಇದ್ದೇನೆ.
ಕ್ಲಾಸ್ ನೋಡೋದಷ್ಟೇ ಇಲ್ಲ, ನಾನು ಪ್ರತಿಯೊಂದು ಕ್ಲಾಸಿಗೂ ಮಕ್ಕಳು ಬಾಗಿಲಲ್ಲಿ ನಿಂತ್ಕೊಂಡು ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ನಮ್ಮ JEE ಕ್ಲಾಸು, ಇದು ನಮ್ಮ ನೀಟ್ ಕ್ಲಾಸು, ಇದು ನಮ್ಮ ಫಿಸಿಕ್ಸ್ ಲ್ಯಾಬ್ರಾಟರಿ, ಕೆಮಿಸ್ಟ್ರಿ ಲ್ಯಾಬ್ರಾಟರಿ, ಬಯಾಲಜಿ ಲ್ಯಾಬ್ರಾಟರಿ, ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ರಾಟರಿ ಅಂತ ಪ್ರತಿಯೊಂದೆಲ್ಲ ಮಕ್ಕಳು ಬಾಗಿಲಲ್ಲಿ ನಿಂತು ಹೇಳ್ತಾ ಇದ್ದಾರೆ. ಅದು ಭಾಳ ಇಷ್ಟ ಆಯಿತು ನನಗೆ. ಕಟ್ಟಡ ಎಲ್ಲ ಕಡೆ ಒಂದೇ ಇರುತ್ತೆ, ಆ ಮಕ್ಕಳ ಪ್ರೀತಿ ಇದೆಯಲ್ಲ ಬಾಗಿಲು, ನಮ್ಮ ಶಾಲೆ, ನಮ್ಮ ಕ್ಲಾಸ್, ನಮ್ಮ ರೂಮ್ ಅಂತ ಹೇಳೋದಿದೆಯಲ್ಲ, ಇದು ಭಾಳ ಸಂತೋಷ ಕೊಡ್ತದೆ. ಈಗ ನಾನು ಯಾವುದೋ ಕಾಲೇಜಿಗೆ ಹೋಗ್ತೀನಿ ಅಂದರೆ ಅಲ್ಲಿ ಹೃದಯ ಇಲ್ಲ. ನನ್ನ ಕಾಲೇಜಿಗೆ ಬಂದಾಗ ಹೃದಯ ಬರುತ್ತೆ. ಮಕ್ಕಳಿಗೆ ಸಂತೋಷ ಹೇಳ್ತಿರ್ಬೇಕು, ನಮ್ಮ JEE ನಮ್ಮ ಲ್ಯಾಬ್ ಇದೆ ಅಂತ ಹೇಳಿ. ನನಗನ್ನಿಸ್ತು ಈ ಕಾಲೇಜ್ ಗ್ಯಾರಂಟಿ ಸಕ್ಸಸ್ಫುಲ್ ಆಗಿದೆ. ಏನಾದರೂ ಸಾಧ್ಯ ಎಲ್ಲಿ ಇನ್ನೊಂದು ತಾವು ಗಮನಿಸಿದ್ರೆ, ಎಲ್ಲರೂ ಪಾಲಕರು ಗಮನಿಸಿರಬೇಕು, ನಮಗೆಲ್ಲ ಹೂವಿನ ಗುಚ್ಛ ಕೊಟ್ಟು ಜಾಸ್ತಿ ಚಪ್ಪಾಳೆ ಬಂದಿದ್ದು ಯಾವಾಗ? ಪ್ರಿನ್ಸಿಪಾಲ್ರೇ ಕೊಟ್ಟಾಗ. ಇದು ಮುಖ್ಯ. ಇದು ಅವರಲ್ಲಿ ಸಂಬಂಧ ಚೆನ್ನಾಗಿದ್ದರೆ, ವಿಶ್ವಾಸ ಚೆನ್ನಾಗಿದ್ದರೆ ಕಲಿಕೆ ಆಗುತ್ತೆ. ಶಿಕ್ಷಣದ ಒಂದು ಮಾತಿದೆ, ನಿಮಗೆ ಮೇಷ್ಟ್ರು ಇಷ್ಟ ಆದರೆ ವಿಷಯನೂ ಇಷ್ಟ ಆಗುತ್ತೆ. ಕೆಲವು ಕಡೆ ಮೇಷ್ಟ್ರೇ ಇಷ್ಟ ಆಗಲ್ಲ, ಅಯ್ಯೋ ಬಂದಪ್ಪ ಅಂದ್ಕೊಂಡಾಗ ಕಲಿಸಿದ ವಿಷಯ ಕೂಡ ಹೃದಯ ಮುಟ್ಟಲ್ಲ. ಇಲ್ಲಿ ನನಗೆ ಸಂತೋಷ ಆಗುತ್ತೆ ಅಂದರೆ ಮೇಷ್ಟ್ರ ಬಗ್ಗೆ ಮಕ್ಕಳಿಗೆ ತುಂಬ ಚೆನ್ನಾಗಿ ಗೌರವ ಇದೆ, ಪ್ರೀತಿ ಇದೆ, ಅದರಿಂದ ಕಲಿಕೆ ಚೆನ್ನಾಗಾಗುತ್ತೆ. ಒಂದು ಸಂಸ್ಥೆ ಆಗಬೇಕಾದದ್ದು ಇದು. ಕೊನೆಗೆ ಏನು ಉಳಿಯಲ್ಲ. ನೀವೆಲ್ಲ ಶಾಲೆ ಕಲಿತು ಕಾಲೇಜಲ್ಲಿ ಕಲ್ತಿದ್ದೀರಿ, ಬಂದಿದ್ದೀರಿ, ನಿಮ್ಮ ಕ್ಲಾಸ್ ರೂಮಲ್ಲಿ ಎಷ್ಟು ಬೆಂಚ್ ಇತ್ತು ಅಂತ ಯಾರಿಗೂ ನೆನಪಿಲ್ಲ. ಅದು ಕಲಿಸಿದ ಮೇಷ್ಟ್ರು ನೆನಪಿದ್ದಾರೆ, ಅವರೊಂದು ಬೈದು ಕೂಡ ನೆನಪಿಟ್ಟಿದ್ದೀರಿ ನೀವು. ಇನ್ನೊಂದು ಮಾತು ಹೇಳಬೇಕು ಮಕ್ಕಳಿಗೆ, ಈ PUC ಹಂತ ಸುಲಭದ ಹಂತ ಅಲ್ಲ. ಇದು ನಿಮ್ಮ ಜೀವನದ ಗತಿ ತೀರ್ಮಾನ ಆಗುವಂಥ ಹಂತ ಇದು, ಭಾಳ ಮುಖ್ಯ ಹಂತ ಇದು. 5, 6, 7, 8, 9 ಕ್ಲಾಸ್ ಅಂತ ಕನಸು ಕಟ್ಬೋದು, ಹಂಗಾಗ್ತೀನಿ, ಹಿಂಗಾಗ್ತೀನಿ, ಹಿಂಗಾಗ್ತೀನಿ ಅಂತ. ನೀವು ಕನಸನ್ನು ಗಟ್ಟಿ ಮಾಡ್ಕೊಳ್ಬೇಕಾದ್ರೆ ಈ ವಯಸ್ಸಲ್ಲೇ ಬಹಳ ಮುಖ್ಯ ಇದೆ. ನೋಡಿ, ಈಗ ತೀರ್ಮಾನ ಮಾಡಿ ನೀವು JEE ಹೋಗ್ಬಿಟ್ರೆ ನಿಮ್ಮ ಮಾರ್ಗ ಕ್ಲಿಯರ್ ಆಗಿದೆ, ಇಂಜಿನಿಯರ್ ಆಗ್ತೀರಿ ನೀವು ಅಂತ. ನೀಟಿಗೆ ಸೇರ್ಕೊಂಡ್ಬಿಟ್ರೆ ನೀವು ಡಾಕ್ಟ್ರೇ ಆಗ್ತೀರಿ ಅಂತ ಗ್ಯಾರಂಟಿ ಇದೆ. ಬದುಕಿಗೆ ಒಂದು ನಿರ್ಧಾರ ಆಯಿತಾ, ಯಾವ ದಿಕ್ಕಿಗೆ ಹೋಗ್ತೀವಿ ಅಂತ. ಅದು ನಿರ್ಧಾರ ಆಗಬೇಕಾದ್ರೆ ಈ ಕಾಲದಲ್ಲಿ ಮಕ್ಕಳಿಗೆ ಒಂದು ತಮಾಷೆ ಹೇಳಬೇಕು. ಅದು ಹೇಳಿದ್ದೇನೋ ಗೊತ್ತಿಲ್ಲ, ಕಾಶಿ ಹೇಳಿದ್ನಲ್ಲಿ ಹೇಳಿಲ್ಲ, ಹೇಳಿದ್ನ ಹೇಳ್ಬೇಕು. ಚೆನ್ನಾಗಿದೆ. ಕಾಶಿ ಗೊತ್ತಾ ನಿಮಗೆ? ಕಾಶಿ ಇದೆಯಲ್ಲ ವಿಶ್ವನಾಥ್. ಯಾಕಂದರೆ ಬರೀ ಇಂಜಿನಿಯರ್ ಅಲ್ಲ, ಬರೀ ಡಾಕ್ಟರ್ ಅಲ್ಲ, ಮನುಷ್ಯ ಮೊದಲು, ಆಮೇಲೆ ಡಾಕ್ಟರ್, ಆಮೇಲೆ ಇಂಜಿನಿಯರ್. ಅದಕ್ಕೆ ನಾನು ಇಲ್ಲಿ ಹೇಳೋದು ಕೂಡ, ನಾನು ಕೂಡ ಶಿಕ್ಷಕರಿಗೆ ಹೇಳ್ಕೊತಾ ಇದ್ದೀನಿ, ನೀವೇನು ವಿಷಯ ಕಲಿಸ್ಬೇಕು, ಅದ್ರ ಜೊತೆಗೆ ಆ ಮೌಲ್ಯಗಳನ್ನು ಸೇರಿಸಿ ಮೌಲ್ಯಗಳು ಬರಬೇಕು. ಭಜನೆ ನನಗೆ ನಮ್ಮ ಮೌಲ್ಯಗಳು ಗೊತ್ತಾಗ್ತಾ 20 ವರ್ಷ. ನಾನು ಧಾರವಾಡದ ಒಂದು ಶಾಲೆಗೆ ಓದ್ತಾ ಇದ್ದೆ, ಭಾಳ ಫೇಮಸ್ ಶಾಲೆ, K ಬೋರ್ಡ್ ಸ್ಕೂಲ್ ಅಂತ ಹೆಸರು. ಅವಾಗೆಲ್ಲ ಕುಟುಂಬದ ಶಾಲೆ ಹೆಸರು, ನಾನು ಯಾಕೆ ಸೇರ್ಕೊಂಡು ಗೊತ್ತಿಲ್ಲ, ಸೇರಿದ್ದೆ ಕಾಲೇಜಲ್ಲಿ. ನಮ್ಮದೊಂದು ಹೆಡ್ ಮಾಸ್ಟರ್ ಇದೆ. ಈ ಪ್ರಿನ್ಸಿಪಾಲ್ ನೋಡಿದಾಗ, ಮೇಡಮ್ ನೋಡಿದಾಗ ಭಾಳ ಸಂತೋಷ ಆಗುತ್ತೆ, ಭಾಳ ಶಾಂತವಾಗಿದ್ದಾರೆ. ನಮ್ಮ ಪ್ರಿನ್ಸಿಪಾಲ್ ಇದು ನಾಡಿಗೆ, ನೀವು ದುರ್ವಾಸ ಅಂತ ಕರಿತೀರಾ? ಈ ಪುರಾಣದ ಶಾಪ ಕೊಡ್ತಿದ್ದಲ್ಲ ಮೇಲೆ ಕೋಪ, ಸಾಧ್ಯ ಕೋಪ ಮುನಿಯವರು ಶಿವಶಿ, ಅವ್ರಿಗಿಂತ ಒಂದು 3 ಪಟ್ಟು ಕೋಪ ನಮ್ಮ ಹೆಡ್ ಮಾಡ್ತಾರೆ. ಅವಾಗೆಲ್ಲ ಹೊಡಿತಿದ್ದು ಹಳ ಬಾರಲ್ಲಿ ಕಪಾಳೆ ಪಡ ಮಾಡಬೇಕು. ಏನೇನು ಹೆಸರು? ನನ್ನ ಹೆಸರು ಪ್ರವೀಣ್ ಸರ್. ಪ್ರವೀಣ ನೀನು ಹೋಗು, ನವೀನೇನು ಕಳಿಸಿ ಹೊಡಿಬೇಕಾದ್ರೆ ಅವನಿಗೆ ಇವ್ರು ಹೊಡಿ, ಇಂಥ ಬರೀ ಮೆಟ್ರು. ನಾವೆಲ್ಲ ಹೆದರ್ಕೊಂಡು ಸಾಯ್ತಿದ್ದೀವಿ. ಹೆಡ್ ಮಾಸ್ಟರ್ ಕರೀತಾರೆ ಅಂತ ಹೆದರ್ತಾರೆ. ಒಂದು ದಿವಸ ನಾನು ಕ್ಲಾಸಲ್ಲಿ ಬಂದಿದ್ದೀನಿ, 9th ಸ್ಟ್ಯಾಂಡರ್ಡು. ಒಂದು ಚೀಟಿ ತಂದ್ಬಿಟ್ಟು ಅಟೆಂಡ್ ಕ್ಲಾಸ್ ಮುಗಿದ ತಕ್ಷಣ ಹೆಡ್ ಮಾಸ್ಟರ್ ನೋಡ್ಬೇಕಂತೆ. ನನ್ನ ಕ್ಲಾಸೇ ಬರ್ಕೋಯ್ತು. ಕ್ಲಾಸ್ ಮುಗಿದ ಹೆಡ್ ಮಾಸ್ಟರ್ ನೋಡ್ಬೇಕಲ್ಲ, ಏನೋ ಕಾದಿದೆ ನನಗೆ, ಏನು ತಪ್ಪು ಮಾಡಿದೆ, ಅದೇ ವಿಚಾರ ಮಾಡ್ತೀನಿ.
ಹೆದರ್ಕೊಂಡು ಹೋದೆ ಅವ್ರ ಚೇಂಬರಿಗೆ. ನಿಮ್ಮ ಕಣ್ಣು ಚಿತ್ರ ಬರುತ್ತೆ, ದೊಡ್ಡ ರೂಮು, ಅಲ್ಲಿ ಚೇರು, ಒಂದು ಟೇಬಲ್, ಒಂದು 3 ಚೇರ್ ಇದೆ ಗೆಸ್ಟ್ ಕೂತ್ಕೊಳ್ಳೋಕ್ಕೆ. ನಾನು ಹಾಗೆ ತೆಗೆದು ಹೆದರ್ಕೊಂಡೆ ಕೇಳಿದೆ, ಆಯ್ತಾ ಸರ್ ಅಂತ. ಬಾಯ್ ಒಳಗೋಗಿ ನಿಂತ್ಕೊಂಡೆ. ಅವನಂತ ಚರ್ಚೆ ಪರಿಚಯ ಏನೇನು ಡಿಸ್ಕಷನ್ ಅಂತೇನು, ಆರ್ಡರ್ ಅಟೆಂಡ್ ಇಲ್ಲೋಡ. ಮುಂದಿನ ಸೋಮವಾರ ಇಂಟರ್ ಸ್ಕೂಲ್ ರೆಸಿಸ್ಟ್ರೇಷನ್ ಕಾಂಪಿಟೇಷನ್ ಇದೆ. ನಮ್ಮ ಶಾಲೆ ಪರವಾಗಿ ಹೋಗ್ತಾ ಇದೆಯಾ ಇದೆಲ್ಲ ಅದು ವೆರಿ ಫೇಮಸ್ ಆ್ಯಂಟನಿ ಸ್ಪೀಚ್ ಕೂತ್ಕೊಂಬ. ಜೂಲಿಯಸ್ ಸೀಸರ್ ನಾಟಕದಲ್ಲಿ ಪಾತ್ರ ಬರುತ್ತೆ ಆ್ಯಂಟನಿ ಅಂತ. ಆ್ಯಂಟನಿ ಸ್ಪೀಚ್ ಪ್ರಾಕ್ಟೀಸ್ ಮಾಡ್ಕೊಂಬ ಹೋಗು. ನಾನು ಕೇಳೇ ಇಲ್ಲ. ಮುಂದಿನ ವಾರ ಹಾಕಿದ್ರೆ ಎಷ್ಟು ಹೋಗು ಅಂತ. ನಾನು ಭಾಳ ಹೆದರಿಕೆ, ಯಾರು ಮಾತಾಡೋದು ಅವಾಗ ಭಾಳ ಹೆದರಿಕೆ. ನಾನು ಹೆದರ್ಕೊಂಡು ಹೇಳಿದೆ, ಸರ್ ಬೇಡ ಸರ್. ಯಾಕೆ ಅದು ನೀವೆಲ್ಲ ಕೇಳಿದ್ರು, ಈ ಕಾಡಾನೆಗಳು ಅಟ್ಯಾಕ್ ಮಾಡ್ತಾರೆ. ನಾನು ನೋಡಿದ್ದೆ ಹೆಗ್ಗಡದಲ್ಲಿ ಕೋಟೆ ಹತ್ತಿರದ ನೋಡಿ ಆನೆಗಳೆಲ್ಲ. ಆನೆ ಚಾರ್ಜ್ ಮಾಡುತ್ತೆ, ಅಟ್ಯಾಕ್ ಮಾಡುತ್ತೆ. ಒಮ್ಮೆ ಅಟ್ಯಾಕ್ ಮಾಡಲ್ಲ, ಅದು ವಾರ್ನಿಂಗ್ ಕೊಡುತ್ತೆ. ಮೊದಲು ಬಂದು ಕಾಲಿನ ಮಣ್ಣು ಕರ ಕೆರೀತೆ, ಫಸ್ಟ್ ವಾರ್ನಿಂಗ್ ತಿಳ್ಕೊಂಡು ಓಡ್ಬೋದು. ನಿಂತರ 2ನೇ ಸಲ ದೊಡ್ಡ ಎತ್ತಿ ಹೋಗುತ್ತೆ ಜೋರಾಗಿ, ಹೀಲಿಡ್ತು. ಅದು 2ನೇ ವಾರ್ನಿಂಗ್. ಅದಕ್ಕೂ ತಿಳ್ಕೊಳ್ಳಿಲ್ಲ ಒಂದು ಅಟ್ಯಾಕ್. ನಾನು ಹೆಡ್ ಮಾಸ್ಟರ್ ಮೊದಲವರು ಎದ್ದು ನಿಂತರು. ಮೊದಲೇ ವಾರ್ನಿಂಗ್ ಗೊತ್ತಾಗುತ್ತಾಗಿರ್ತಾನೆ. ಕನ್ನಡ ಕಾಲ ತಲೆ ಮೇಲೆ ಇಟ್ಕೊಂಡು ಯಾವಾಗ ಮನೆ ಇರೋದು, ಯಾಕೋ ಕಣ್ಣು ನಿಂತು ಕನ್ನಡಕ್ಕೆ ಕೇಳಿದ್ರು. ಟೇಬಲ್ ಮುಂದೆ ಬಂದರು, ನಾನು ಮುಂದೆ ಬಂದರು. ಏನಂದು ಅಂದರು. ನಾನು ಹ್ಞೂ ಸರ್ ಮಾಡ್ತೀನಿ ಸರ್ ಬೇಕಾಗಿತ್ತು. ನಾನು ಸರ್ ನನಗೆ ಭಾಳ ಹೆದರಿಕೆ ಸರ್ ಮಾತಾಡೋಕ್ಕೆ. ನನಗಿಂತ ಚೆನ್ನಾಗಿ ಮಾತಾಡೋರು ಇದ್ದಾರೆ ಅಂತ ಹೇಳಬೇಕಾಗಿ ನನಗೆ. ನನಗಿಂತ ಚೆನ್ನಾಗಿ ಮಾತಾಡೋರು ತಂದಿದ್ದೀನಿ. ಎಡಗೆ ಎತ್ತು ಕೆನೆ ಚುರುಚುರು ಅನ್ನೋಂತಾರೆ. ಆ ಜೋರ ಕೊಡು ಓಸ್ಲಾಸ್ ಫಲೋ ಹೋಗಿ ಮನೆಗೆ ಪ್ರಾಕ್ಟೀಸ್ ಮಾಡ್ಕೊಂಬ. ಆರ್ಡರ್ ಸುಗ್ರೀವಾಜ್ಞೆ. ಸೀದಾ ಮನೆಗೆ ಹೋದೆ. ಆಗಿನ ಕಾಲದಲ್ಲಿ ಮೇಸ್ಟ್ ಹೊಡೆದು ಅಂತ ಮನೆಯಲ್ಲಿ ಹೇಳೋದಿರಲಿಲ್ಲ ನಾವು. ಯಾಕೆ ಗೊತ್ತಾ, ಮನೆಯಲ್ಲೂ ಸಹಕಾರ ಇರಲಿಲ್ಲ ನಮಗೆ. ಮೇಸ್ಟ್ ಹೊಡೆದು ಸರಿಯಾಗಿ ಮಾಡಿದ್ರು, ಏನೋ ಮಾಡಿರ್ಬೇಕು, ಅದಕ್ಕೆ ಹೊಡೆದಿದ್ದಾರೆ ಅವರು. ಈಗ ಹಂಗಲ್ಲ, ಚಾನಲ್ ಬಂದಿರ್ತಾವೆ ಶಾಲೆಗೆ ಹೊಡೆದ್ರಂತೆ ಮೇಸ್ಟ್ ಹೋಗಿ. ನಾನು ಅಪ್ಪನೇ ಹೇಳಿದೆ ಹೊಡೆದ್ರು ಅಂತ. ಒಳ್ಳೇದಾಯ್ತು ಮಾಡಿದ್ರು, ರೆಪೆಟ್ ಮಾಡಿ ಕೂತ್ಕೊಂಡಿದ್ದು ತೊಂದರೆ ಇದೆ. ಯಾವನೋ ಜೂಲಿಯಸ್ ಇದು, ಅವ್ನು ಯಾವನೋ ಹೇಳ್ತೇನೆ ನನಗೆ ಯಾಕೆ ಬೇಕು. ಅದಕ್ಕೆ ಬೈಪಾಟ್ ಮಾಡಿದೆ. ಪೂರ್ತಿ ಲೆಕ್ಚರ್ ಬೈಪಾಟ್ ಮಾಡಿದೆ. 2 ದಿವಸಕ್ಕೆ ಅವ್ರಿಗೆ ಒಪ್ಪಿಸ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡಬೇಕು. ನಾನು ರಿಹರ್ಸಲ್ ಮಾಡಿ ಅವ್ರು ಇಂಗ್ಲೀಷ್ ಮೇಷ್ಟಿದ್ದಾರೆ. ಹೇಳೋ ಕಣ್ಣು ಸುಟ್ಟು ಕೂತಿದ್ದಾರೆ. ನಾನು ಪುಸ್ತಕ ಹಿಡ್ಕೊಂಡು ಫ್ರೆಂಡ್ಸ್ ರೋಮನ್ಸ್ ಅಂಡ್ ಕಂಟ್ರಿ ಮೆನ್ ಯುವರ್ ಇಯರ್ಸ್ ಅಂತ ಇನ್ನೂ ಬರುತ್ತೆ ಬ್ಯಾಂಕ್. ಆ ಕಣ್ಣು ಪುಸ್ತಕ ನನ್ನ ಕೈಯಲ್ಲಿದೆ. ಅವ್ರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಸ್ಟಾಪ್, ದೇರ್ ಇಸ್ ಅ ಕಾಮಾ ದೇರ್. ಅಲ್ಲಿವರೆಗೂ ಕಾಮ ಅಂದ್ರೆ ಏನಂತ ಗೊತ್ತಿಲ್ಲ, ಸುನಗೆ ಆಗ್ತಾರೆ ಅಂತಿದ್ದೇನೆ. ಪಾಸ್, ಕಾಮಾ ಮೀನ್ಸ್ ಪಾಸ್. ಫ್ರೆಂಡ್ಸ್ ರೋಮ್ಸ್ ಅಂಡ್ ಕಂಟ್ರಿಮೆನ್ ಹೀಗೆ ಹೇಳ್ಬೇಕು. 3 ಸಲ 4 ಸಲ ರಿಪೀಟ್ ಮಾಡಿಸಿದ್ರು ನನ್ನ ಕಡೆಯಿಂದ. ಮನೆಗೆ ಹೀಗೆ ಪ್ರಾಕ್ಟೀಸ್ ಮಾಡೋದು. ಕಾಂಪಿಟೇಷನ್ ಹೋದೆ. ಇನ್ನು ನನ್ನ ಮೇಲೆ ಕರುಣೆಯಿಂದ ನಾನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದು. ಫಸ್ಟ್ ಪ್ರೈಸ್ ಬಂತು ನಾನು ಸ್ಕೂಲಲ್ಲಿ. ಇಷ್ಟು ದೊಡ್ಡ ಕಪ್ ಕೊಟ್ಟು ಸಂತೋಷ ಆಗಲ್ಲ. ಮುಂದೆ ಫಸ್ಟ್ ಕಾಂಪಿಟೇಷನ್ ಬಂದದ್ದು ನಾನು ದೊಡ್ಡ ಕಪ್ ತಂದು ಪ್ರಿನ್ಸಿಪಾಲಿಗೆ ಕೊಟ್ಟೆ. ಅದೊಂದು ಪದ್ಧತಿ ಕಾಲೇಜಲ್ಲಿ. ಯಾವುದೇ ಹುಡುಗಿ ಪ್ರೈಸ್ ಬಂದರೆ ಬೇರೆ ಕಡೆ ಮರುದಿವಸ ಅಸೆಂಬ್ಲಿ ಇರ್ತದೆ ಪ್ರೇಯರ್ಗೆ. ಎಲ್ಲ ಹುಡುಗಿಯರು ಇರ್ತಾರೆ, ಶಾಲೆಯ ಸ್ಟೇಜ್ ಮೇಲೆ ಪ್ರಿನ್ಸಿಪಾಲ್ ಇರ್ತಾರೆ. ಅವರು ಕರೆದು ಕಪ್ಪಲ್ಲಿ ಕೊಡೋರು. ನಮ್ಮ ಹುಡುಗರು ಏನು ಪ್ರೈಸ್ ಬಂದಿದೆ ಇದೊಂದು ಚಪ್ಪ ಕೊಡಿಬೇಕು. ಅದೇ ಮೊಮೆಂಟ್ ಆಫ್ ಗ್ರೇಟ್ನೆಸ್ ಅಂದರೆ ನಾವು ನನ್ನ ಗೊತ್ತು ಕರೆದ ನನ್ನ ಮೆಂಬ ಅಂತ ಹೋದೆ. ಮುಂದೆ ಮೈಕ್ ಇತ್ತು ಹೆಡ್ ಮಾಸ್ಟರ್ ಮುಂದೆ. ಅಮೌಂಟ್ ಮಾಡಿದ್ರೆ ಇವ್ರು ಹೋಗಿದ್ದಾನೆ, ಫಸ್ಟ್ ಪ್ರೈಸ್ ಬಂದಿದೆ ಅವನಿಗೆ, ನೋಡಿ ಈ ಕಪ್ ಬಂದಿದೆ ಅಂತ ತಾವೇ ಕಪ್ ಕೊಟ್ಟು. ನಾನು ಇರೋದಕ್ಕಿಂತ ಆ ರೀತಿ ಗೊತ್ತಾಗಿದೆ. ಹೆಡ್ ಮಾಸ್ಟರ್ ಹೋಗಿಸ್ತಾರೆ, ಇಷ್ಟೆಲ್ಲ ಮುಂದೆ ಭಾಳ ಖುಷಿ ಆಯ್ತದೆ. ಅಲ್ಲಿಗೆ ನಿಂತಿದ್ರೆ ಚೆನ್ನಾಗಿ. ಅವ್ನು ಗೊತ್ತಾಗಲಿಲ್ವೋ ಮರೆತು ಹೋಗಿದ್ರೆ ಗೊತ್ತಿಲ್ಲ. ಮೈಕ್ ಮುಂದೆ ಇದೆ, ಅವನಿಗೆ ಗೊತ್ತಿಲ್ಲ, ಗೊತ್ತಿದೆ. ಯುದ್ಧ ಮಾಡಿದ್ರು ನನಗೆ ಅನ್ಸೋದು. ಏನು ಹೇಳ್ಬೇಕಲ್ಲಿ, ಮೊನ್ನೆ ಕಪ್ಪಾಳಿ ಬಿಡುತ್ತಾನಲ್ಲ ನೋವಾಯ್ತೇನೋ ಅಂತ. ಅಲ್ಲಿವರೆಗೂ ಹೊಡೆದಿದ್ದು ನನಗೆ ಅವ್ರಿಗೆ ಗೊತ್ತಿತ್ತು. ಇಡೀ ಶಾಲೆಗೆ ನಾನು ಮುಖ ಮುಚ್ಕೊಳ್ಳೋಕೆ ಆಗ್ತಿಲ್ಲ. ಹೊಡೆದಿದ್ದೆಲ್ಲ ಶಾಲೆ ಗೊತ್ತಾಯ್ತದೆ. ಆದರೆ ಇವತ್ತು ನಾನು ಯಾವತ್ತೂ ಪ್ಲ್ಯಾಟ್ಫಾರ್ಮಲ್ಲಿ ಮಾತಾಡೋದು ಮಾಡಿದಾಗ ಅವ್ರು ನೆನೆಸ್ಕೊಂಡೇ ಪಾಠ ಮಾಡಿ. ಅಂದರೆ ನನಗೊಂದು ರೂಪುರೇಷೆ ಪ್ರತಿಯೊಂದನ್ನು ಬಹಳ ಸ್ಪಷ್ಟವಾಗಿ ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದರು. ಈಗ
ಮುಖ್ಯವಾಗಿರ್ತಕ್ಕಂಥ ಘಟ್ಟ ಪಾಲಕರ ಜೊತೆ ಸಂವಾದ. ಇಲ್ಲಿ ಸುಮಾರು ಪಾಲಕರ ಮನೆಗೆ ನಾನು ಭೇಟಿ ಕೊಟ್ಟಿದ್ದೀನಿ, ಅವ್ರು ಬಂದಿದ್ದೀರಿ, ಬಹಳ ಸಂತೋಷ. ಹೈಸ್ಕೂಲ್ ಪಾಲಕರು ಸಹ ಬಂದಿದ್ದೀರಿ. ಸರ್ನ ನಾವು ಕರ್ಕೊಂಬರ್ಬೇಕಂತಕ್ಕಂಥ ಒಂದು ಅಭಿಪ್ರಾಯ ತುಂಬ ದಿನಗಳಿಂದ ಇತ್ತು, ಪಾಲಕರ ಅಭಿಪ್ರಾಯನೂ ಆಗಿತ್ತು. ಸೊ ಅದು ಇವತ್ತು ನೆರವೇರ್ತಕ್ಕಂಥದ್ದು. ಸೊ ದಯವಿಟ್ಟು ಪಾಲಕರು ನಿಮ್ಗೆ ಯಾವುದೇ ಅನುಮಾನಗಳಿರಲಿ ಅಥವಾ ಕೇಳ್ತಕ್ಕಂಥ ಪ್ರಶ್ನೆಗಳಿತ್ತಪ್ಪ ಅಂದರೆ ದಯವಿಟ್ಟು ಕೇಳಿ. ಇಂಟ್ರ್ಯಾಕ್ಷನ್ ಆಯ್ತಪ್ಪ ಅಂತಂದರೆ ನಮಗೂ ಗೊತ್ತಾಗುತ್ತೆ, ನಿಮಗೂ ಮತ್ತಷ್ಟು ಮಾಹಿತಿಗಳೆಲ್ಲ ದೊರಕ್ತಾ ಬರುತ್ತೆ. ಸೊ ಹಾಗಾಗಿ ದಯವಿಟ್ಟು ಪಾಲಕರು ಪ್ರಶ್ನೆಗಳನ್ನು ಕೇಳ್ಬೋದು, ಸಾರು ಉತ್ತರ ಕೊಡ್ತಾರೆ.